ಬಲ್ಡೋಟ ಕಂಪನಿ ಹಾಗೂ ರೈತರ ನಡುವಿನ ಕೆರೆ ವಿವಾದ ಈಗ ತಾರಕಕ್ಕೇರಿದೆ. ಉಚ್ಚ ನ್ಯಾಯಾಲಯದ ಆದೇಶ ಪಾಲನೆಯಾಗ್ತಿಲ್ಲ. ಕುರಿಗಾಯಿಗಳು ಕೆರೆಯೊಳಗೆ ಹೋಗಿದ್ದಾರೆ, ದೂರು ದಾಖಲಾಗಿತ್ತು. ಇದೀಗ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಅಂತ ಮತ್ತೊಂದು ದೂರು ದಾಖಲಾಗಿದೆ. ಸಾರ್ವಜನಿಕರ ಬಳಕೆಗೆ ಕೆರೆ ಮೀಸಲು ಎಂದ ಕೋರ್ಟ್. ಹೈಕೋರ್ಟ್ ಆದೇಶ ಪಾಲಿಸುತ್ತಿಲ್ಲ ಎಂದು ರೈತರ ಆರೋಪ. ಕೊಪ್ಪಳದಲ್ಲಿ ಉಕ್ಕು ಕಾರ್ಖಾನೆಗಳಿಂದ ಪರಿಸರ ಹಾನಿಯಾಗಿದೆ. ಉಕ್ಕು ಕಾರ್ಖಾನೆಗಳು ಬೇಡ ಎಂಬ ಹೋರಾಟ ನಡೆಯುತ್ತಿದೆ. ಈ ಮಧ್ಯೆ ಕೊಪ್ಪಳ ಸಮೀಪದಲ್ಲಿ ಬಲ್ಡೋಟ ಕಂಪನಿ 54,000 ಕೋಟಿ ಬಂಡವಾಳದಲ್ಲಿ ಬೃಹತ್ ಕಾರ್ಖಾನೆ ನಿರ್ಮಿಸುತ್ತಿದ್ದಾರೆ. ಕಾರ್ಖಾನೆಗಾಗಿ ಈಗಾಗಲೇ 1036 ಎಕರೆ ಭೂಮಿ ವಶಕ್ಕೆ ಪಡೆಯಲಾಗಿದೆ. ಇದೇ ಭೂಮಿಯಲ್ಲಿ 63 ಎಕರೆ ವಿಸ್ತಾರ ಬಸಾಪುರ ಕೆರೆ ಕೂಡ ಇದೆ. ಈ ಬಸಾಪುರ ಕೆರೆ ಸಾರ್ವಜನಿಕರಿಗೆ ಬಳಕೆಯಾಗಬೇಕು ಅಂತ 2009ರಿಂದಲೂ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಿತ್ತು. ಕಳೆದ ವರ್ಷ ಹೈಕೋರ್ಟ್ ಆದೇಶ ನೀಡಿದ್ದು ಕೆರೆಯನ್ನ ಸಾರ್ವಜನಿಕರ ಬಳಕೆಗೆ ಬಿಡಬೇಕೆಂದು ಆದೇಶ ನೀಡಿದೆ. ಆದರೆ ಈ ಆದೇಶ ಪಾಲನೆಯಾಗ್ತಿಲ್ಲ ಅನ್ನೋ ಆರೋಪ ಎದುರಾಗಿದೆ. ಕೆರೆಯನ್ನ ಬಲ್ಡೋಟ ಸಂಸ್ಥೆಯಿಂದ ಮುಕ್ತ ಮಾಡಿ ಅಂತ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಡಿಸಿಗೆ ಮನವಿ ಮಾಡಿತ್ತು. ಮನವಿಗೆ ಸ್ಪಂದನೆ ಸಿಗದಿದ್ದಾಗ ಜುಲೈ 23ರಂದು ರೈತರು ತಮ್ಮ ಜಾನುವಾರುಗಳನ್ನ ಕೆರೆಗೆ ನುಗ್ಗಿಸಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ತಳ್ಳಿದ್ದಾರೆ ಎಂಬ ಕಾರಣಕ್ಕೆ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿಯ 9ಕ್ಕೂ ಹೆಚ್ಚು ಜನರ ವಿರುದ್ಧ ಕೊಪ್ಪಳ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಅವರು ಕಂಪ್ನಿಯವರು ಟ್ರೆಸ್ ಪಾಸ್ ಮಾಡ್ದಂಗೆ ಅಲ್ಲ. ಸೊ ವಿದೌಟ್ ಪರ್ಮಿಷನ್ನು ಅವರು ಬೇಕಂತ ಬಿಟ್ಟಿದ್ದಾರೆ ಅಲ್ಲಿ. ಸೊ ಪರ್ಪಸ್ಫುಲ್ಲಿ ಬಿಟ್ಟಿದ್ದಾರೆ. ಅವು ಜಾನುವಾರುಗಳು ಹೋಗಿದ್ರೆ ಯಾರು ಇದು ಮಾಡ್ತಾ ಇರಲಿಲ್ಲ. ಪರ್ಪಸ್ಫುಲ್ಲಿ ಅಲ್ಲಿ ಬಿಟ್ಟಿದ್ದಾರೆ ಅಂಥೇಳಿ ಅವ್ರು ನಮ್ಗೆ ಟ್ರೆಸ್ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಮೇಲೆ ನಾವು ಪ್ರಕರಣ ದಾಖಲೆ. ಕಾರ್ಖಾನೆಯವರ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿದ ಹೋರಾಟಗಾರರು, ನಮ್ಮ ಹೋರಾಟ ಮುಂದುವರಿಸುತ್ತೇವೆ, ಕೆರೆಯನ್ನ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವವರೆಗೂ ಬಿಡೋದಿಲ್ಲ ಎಂದು ತಿಳಿಸಿದ್ದಾರೆ. ನಮ್ಮ ನಡೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು. ನಾವೀಗ ಸೀದಾ ಜಿಲ್ಲಾ ಕಚೇರಿಗೆ ಹೋಗ್ತೀವಿ. ಜಿಲ್ಲಾ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳನ್ನು ಈ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಮತ್ತು ನಮ್ಮ ಹೋರಾಟ ಮುಂದೆ ಧರಣಿ ಸತ್ಯಾಗ್ರಹ ಜನರ ಕಡೆಗೆ ಹೋಗ್ತಕ್ಕಂಥದ್ದು. ನಿನ್ನೆ ಬಸಾಪುರದ ಕುರಿಗಾಯಿ ದೇವಪ್ಪ ಹಾಲಹಳ್ಳಿ ಎಂಬುವರು ಕುರಿಗಳೊಂದಿಗೆ ನೀರು ಕುಡಿಸಲು ಕೆರೆಗೆ ಹೋದಾಗ ಬಲ್ಡೋಟ ಭದ್ರತಾ ಸಿಬ್ಬಂದಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ದೇವಪ್ಪರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ನೀರು ಕುಡ್ಸಕ್ಕೆ ಹೋಗಿದ್ರಿ, ಬುಳ್ಳಾಳ ಅವ್ರು ಹೋದ್ರು ದಬಾಲಿ ಮಾಡಿ ನುಗ್ಗಿ ಹೊಡೆದ್ಬಿಟ್ರಿ. ಎಲ್ಲೆಲ್ಲ ಹೊಡೆದ್ರು ನಿಮಗೇನು? ತಲೆಗೆ ಹೊಡೆದ್ರಿ, ಕೈಗೆ, ಹೊಟ್ಟಿಗೆ, ಬೂಟ್ ಕೈಲಿ ಹೊಡೆದ್ಬಿಟ್ರಿ. ಸೆಕ್ಯೂರಿಟಿಗೆ ಹಚ್ಚಿ ವಾಯಿಸ್ಬಿಟ್ರಿ. ಒಂದು 30 ಮಂದಿ ಇದ್ರಿ. ನಿಮ್ಮ ಒಬ್ಬರಿಗೆ ಹೊಡೆದ್ರ ಮತ್ತೆ ಬೇರೆದರಿಗೆ ಹೊಡೆದ್ರ? ನಮ್ಮ ಒಬ್ಬನಿಗೆ ಭಾಳ ಹೊಡೆದ್ರ, ಅದು ಹಿಡ್ಕೊಂಬಿಟ್ರಿ. ನನ್ನ ಒಬ್ಬನ ಬಿಡ್ಲೇ ಇಲ್ರಿ ಅವರು. ಕುರಿದನ ನೀರಿಗೆ ಬಿಡ್ಲಿಲ್ರಿ. ನೀರು ಕ್ಲಾಸ್ ಆಯ್ತು ಅಂತ ಒಂಟಿವ್ರಿ ಹೊಡೆದ್ಬಿಟ್ರಿ. ಕೆರೆಯ ಮೇಲೆ ಬಲ್ಡೋಟ ಕಂಪನಿ ಹಕ್ಕು ಸಾಧಿಸುತ್ತಿದೆ. ಕುರಿಗಾಯಿ ಮೇಲೆ ಹಲ್ಲೆ ಮಾಡಿದ ಸಿಬ್ಬಂದಿಯನ್ನ ಬಂಧಿಸಬೇಕು, ಕೆರೆಯನ್ನ ಸಾರ್ವಜನಿಕರಿಗೆ ಮುಕ್ತವಾಗಿಸಬೇಕೆಂದು ಆಗ್ರಹಿಸಿದ್ದಾರೆ. ದೇವಪ್ಪ ಹಾಲಹಳ್ಳಿ ಹುಡುಗ ಸ್ವಲ್ಪ ಭಾಳ ಹೊಡೆತ ಬಿದ್ದೈತಿ ಸರ್. ಕಾಲೂ ಮುರಿದೈತಿ, ಆಮೇಲೆ ಹುಡುಗ ತಲೆನೂ ಹೊಡೆದೈತಿ. ಹುಡುಗ ಮಾತಾಡೋಕೆ ಇನ್ನೂ ಶಕ್ತಿ ಇಲ್ಲ, ಸ್ವಲ್ಪ ಅರಪ್ರಜ್ಞೆ ಅದನ್ನು ಸರ್. ಆ ಮಟ್ಟಕ್ಕೆ ಕೊಡ್ದಾರ ಸರ್. ನಮಗೆ ನಮ್ಮ ಕೆರೆ ಬೇಕು. ನಮ್ಮ ಕೆರೆ ಬಿಡಲಿತ್ತನ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕೆರೆ, ಯಾಕಂದ್ರೆ ನಮ್ಮ ಸ್ಥಳೀಯವಾಗಿ ನಮ್ಮ ಕೆರೆ ಬೇಕು. ಜನರ ಬಳಕೆ ಬೇಕು, ಕುರಿ ದನಕ್ಕೂ ಬೇಕು, ಎಲ್ಲರಿಗೂ ಬದುಕ ಕೆರೆ ಬೇಕು ಸರ್. ನಮ್ಮ ಕೆರೆ ಎಲ್ಲಿ ತನಕ ಸಿಗುತ್ತಾ ಅಲ್ಲಿ ತನಕ ನಮ್ಮ ಹೋರಾಟ ಸತಸಿದ್ಧವಾಗಿರುತ್ತೆ. ಬಲ್ಡೋಟ ಕಂಪನಿಯವರು ತಮ್ಮದಲ್ಲದ ಭೂಮಿಯ ಮೇಲೆ ಹಕ್ಕು ಸಾಧಿಸಲು ಹೊರಟಿದ್ದಾರೆ. ಈ ಕುರಿತು ಕೋರ್ಟ್ ಆದೇಶದಂತೆ ಕ್ರಮ ಕೈಗೊಳ್ಳಬೇಕಿದ್ದ ಜಿಲ್ಲಾಡಳಿತ ಮನವಿ ಕೊಟ್ಟರೂ ಮೌನಕ್ಕೆ ಶರಣಾಗಿದೆ. ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.